ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೈನಲ್ ಟಾಸ್ಕ್ ಇದೆ. ಯಾರು ವಿನ್ನರ್ ಆದರು ಅಂತ ಗೊತ್ತಾಗಿದ್ದ ತಕ್ಷಣ, ನನಗೆ ಅಪ್ಡೇಟ್ ಗೊತ್ತಾಗಿದ್ದ ತಕ್ಷಣ ವಿಡಿಯೋ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಬೇಗ ಅಪ್ಡೇಟ್ ಅನ್ನೋದು ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. 4ನೇ ಟಾಸ್ಕ್ ಮುಕ್ತಾಯ ಆಗಿದೆ. ಈ ಟಾಸ್ಕಿಂದ ಒಬ್ಬರನ್ನ ಆಚೆ ಹಾಕಿದ್ದಾರೆ. ಇದು ಫೇರಾ ಅನ್ಫೇರಾ ಅಂತ ನೀವೇ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಮರೀದೆ ಬರೀರಿ. ಬಿಗ್ ಬಾಸು ಈ ವಾರದ 4ನೇ ಟಾಸ್ಕನ್ನು ಕೊಟ್ಟಿದ್ದಾರೆ. ಅದುವೇ ಏಕಾಗ್ರತೆನ ಹಾಳು ಮಾಡೋ ಟಾಸ್ಕು. ಈ ಟಾಸ್ಕ್ ಮಾತ್ರ ನೋಡೋದಕ್ಕೆ ಸಿಂಪಲ್ ಇದೆ, ಬಟ್ ಈ ಟಾಸ್ಕ್ ವೆರಿ ಡೇಂಜರಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಬಿಗ್ ಬಾಸು ಏಕಾಗ್ರತೆ ಹಾಳು ಮಾಡೋದಕ್ಕೋಸ್ಕರ ಒಂದು ಟಾಸ್ಕನ್ನು ಕೊಟ್ಟಾಗ ಅವರು ನೀರು ಏನು ಬೇಕಾದರೂ ಉಪಯೋಗಿಸ್ಬೋದು, ಬಟ್ ನೋಡೋರಿಗೆ ಅದು ನೆಗೆಟಿವ್ ಆಗಿ ಕಾಣಿಸುತ್ತೆ. ಟಾಸ್ಕ್ಗೋಸ್ಕರ ಏನೇ ಯೂಸ್ ಮಾಡಿದ್ರು ಕೂಡ ಅದು ಟಾಸ್ಕ್ ಪರ್ಪಸ್ ಆಗಿ ತಗೋಬೇಕು. ಇದರಲ್ಲಿ ಎರಡು ಗ್ರೂಪ್ ಆಗಿ ಬಿಗ್ ಬಾಸು ಡಿವೈಡ್ ಮಾಡಿದ್ದಾರೆ. ರಘು ಮತ್ತು ರಾಶಿಕಾ, ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರು ಕೂಡ ಸಖತ್ತಾಗಿ ಚೆನ್ನಾಗಿ ಟಾಸ್ಕನ್ನು ಆಡ್ತಾರೆ. ರಘು ಮತ್ತು ರಾಶಿಕಾ ಅವರು ಕೂಡ ಟಾಸ್ಕು ಸಖತ್ತಾಗಿ ಆಟ ಆಡ್ತಾರೆ. ಈ ಕಡೆಯಿಂದ ಇವರು ಡಿಸ್ಟರ್ಬ್ ಮಾಡ್ತಾರೆ, ಇವ್ರು ಆಡಬೇಕಾದ್ರೆ ಅವರು ಡಿಸ್ಟರ್ಬ್ ಮಾಡ್ತಾರೆ ಅಷ್ಟೇ. ಬಟ್ ಇಲ್ಲಿ ಬಂದಿರೋದೇನಪ್ಪ ಅಂತಂದರೆ, ರಾಶಿಕಾ ಅವರು ಸ್ವಲ್ಪ ಯಾಕೋ ತುಂಬ ಜಾಸ್ತಿ ಪರ್ಸ್ನಲ್ ಆಗಿ ಮಾತುಗಳನ್ನು ಆಡಿದ್ರ ಅಂತ ನನಗನ್ನಿಸ್ತು. ನೋಡೋಣ, ಎಪಿಸೋಡ್ ನೋಡಿಬಿಟ್ಟು ಕ್ಲಿಯರಾಗಿ ಮಿಸ್ಟೇಕ್ ಇದ್ದರೆ ಮಿಸ್ಟೇಕು ಅಂತ ಹೇಳೋಣ, ಕರೆಕ್ಟ್ ಇದ್ದರೆ ಕರೆಕ್ಟು ಅಂತ ಹೇಳೋಣ. ಫೈನಲ್ ಆಗಿ ಈ ಟಾಸ್ಕಲ್ಲಿ ಗೆದ್ದಿರೋದು ಬಂದು ಅಶ್ವಿನಿ ಮತ್ತು ಧ್ರುವಂತ್ ಅವರು ಗೆದ್ದಿದ್ದಾರೆ. ಅಶ್ವಿನಿ ಮೇಡಮ್ಮು ಕಂಟೆಂಟರ್ ಆಗಿ ಟಾಪ್ 6 ಕಂಟೆಂಟರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಅದ್ರ ಜೊತೆಗೆ ರಾಶಿಕಾ ಅವರು ನೆಕ್ಸ್ಟ್ ಟಾಪ್ 6 ಕಂಟೆಂಟರ್ ರೇಸಿಂದ ಔಟ್ ಆಗಿದ್ದಾರೆ. ನಿಮ್ಗೇನು ಅನ್ನಿಸ್ತು ಈ ಟಾಸ್ಕ್ ಬಗ್ಗೆ? ನಿಮ್ಮ ಒಪಿನಿಯನ್ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.